ರಾಜ್ಯದಲ್ಲಿ ಬೆಂಕಿಯಂತ ಬರಕ್ಕೆ ವರುಣನ ತಂಪು. ರಾಜ್ಯದಲ್ಲಿ ಧೋ ಅಂತ ಸುರಿದ ಮಾಯದ ಮಳೆ. ಬರಡಾಗಿದ್ದ ಭೂಮಿಗೆ ವರುಣ ಈಗ ಸಂಜೀವಿನಿ ಆಗಿದ್ದಾನೆ. ರಾಜ್ಯದಲ್ಲಿ ಬೆಂಕಿಯಂತ ಬರಕ್ಕೆ ವರುಣ ತಂಪೆರೆದಿದ್ದಾನೆ. ರಾಜ್ಯದಲ್ಲಿ ಧೋ ಅಂತ ಮಾಯದ ಮಳೆ ಸುರಿದಿದೆ. ಬರಡಾಗಿದ್ದ ಭೂಮಿಗೆ ವರುಣನ ಸಂಜೀವಿನಿ. ಕರಾವಳಿ ಮಲೆನಾಡಲ್ಲಿ ಮಳೆಯ ಹವಾ. ಮಹಾರಾಷ್ಟ್ರದ ಭಾರೀ ಮಳೆಗೆ ಕೃಷ್ಣೆ ಉಗ್ರ ರೂಪ. ಬೆಳಗಾವಿಯ 7 ಪ್ರಮುಖ ಬ್ರಿಡ್ಜ್ಗಳು ಜಲಾವೃತ ಆಗಿದೆ. ಅಷ್ಟರ ಮಟ್ಟಿಗೆ ಭಾರೀ ಮಳೆಯಾಗಿದೆ. ತುಂಗ ಆರ್ಭಟಕ್ಕೆ ಮುಳುಗಿತು ಕಪ್ಪೇಶಂಕರ ದೇಗುಲ. ರಾಜ್ಯದ ನದಿ ಹಾಗೂ ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ರಾಜ್ಯದಲ್ಲಿ ಬೆಂಕಿಯಂತ ಬರಕ್ಕೆ ಈಗ ವರುಣರಾಯ ತಂಪೆರೆದಿದ್ದಾನೆ. ರಾಜ್ಯದಲ್ಲಿ ಧೋ ಅಂತ ಮಾಯದ ಮಳೆ ಸುರಿದಿದೆ. ರೈತರು ಒಂದು ಕಡೆ ಕಂಗಾಲಾಗಿದ್ರು. ಅಯ್ಯೋ, ಮಳೆ ಬಂದಿಲ್ವಲ್ಲಪ್ಪ, ನಮ್ಮ ಬೆಳೆಯ ಪರಿಸ್ಥಿತಿ ಏನಾಗಬೇಕು, ನಮ್ಮ ಬೆಳೆ ಎಲ್ಲವೂ ಕೂಡ ಹಾಳಾಗುತ್ತೆ ಅಂತ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಧೋ ಅಂತ ಮಳೆ ಸುರಿದಿರೋದ್ರಿಂದ ರೈತರ ಮೊಗದಲ್ಲೂ ಕೂಡ ಈಗ ಮಂದಹಾಸ ಇದೆ. ಇವು ಕರಾವಳಿ ಆಗಿರಬಹುದು ಅಥವಾ ಮಲೆನಾಡು ಭಾಗದಲ್ಲಂತೂ ರೌದ್ರ ನರ್ತನ ವರುಣ ದೇವಂದು. ಏಕೆಂತಂದರೆ ಇನ್ನು ಪ್ರತಿ ಬಾರಿ ಕೂಡ ಗಮನಿಸಬಹುದು, ಈ ಒಂದು ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಈಗಲೂ ಕೂಡ ಅತಿ ಹೆಚ್ಚು ಮಳೆಯಾಗಿದೆ ಈ ಒಂದು ಕರಾವಳಿ ಮತ್ತು ಮಲೆನಾಡಲ್ಲಿ. ಇನ್ನು ಮಹಾರಾಷ್ಟ್ರದ ಭಾರೀ ಮಳೆಗೆ ಕೃಷ್ಣೆ ಉಗ್ರ ರೂಪವನ್ನು ತಾಳಿದ್ದಾಳೆ. ಬೆಳಗಾವಿಯ 7 ಪ್ರಮುಖ ಬ್ರಿಡ್ಜ್ಗಳೇನಿದ್ದಾವೆ ಆ ಬ್ರಿಡ್ಜ್ಗಳು ಕೂಡ ಈಗ ಜಲಾವೃತ ಆಗಿದೆ. ಅಷ್ಟರ ಮಟ್ಟಿಗೆ ಭಾರೀ ಮಳೆಯಾಗಿದೆ. ಕರಾವಳಿ ಮಲೆನಾಡಲ್ಲಿ ಭಾರೀ ಮಳೆ ಮುನ್ಸೂಚನೆ. ಮುಂಜಾಗ್ರತೆಯಾಗಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆ. ರಾಜ್ಯದ 14 ತಾಲೂಕುಗಳ ಶಾಲೆಗಳಿಗೆ ಇಂದು ರಜೆ. ಹಲವು ತಾಲೂಕುಗಳಲ್ಲಿ ರಜೆಯನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಉತ್ತರ ಕನ್ನಡದ 5 ತಾಲೂಕುಗಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟದ ಹಿನ್ನೆಲೆ 6 ತಾಲೂಕಿನಲ್ಲಿ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಕೊಪ್ಪ, ಶೃಂಗೇರಿ, ಕಳಸ, ಎನ್ನಾರ್ಪುರ, ಮೂಡಿಗೆರೆ ಎಲ್ಲ ಭಾರೀ ಮಳೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಜಿಲ್ಲಾಡಳಿತ ಘೋಷಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟದ ಹಿನ್ನೆಲೆ 6 ತಾಲೂಕಿನಲ್ಲಿ ಶಾಲೆಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಎಷ್ಟರ ಮಟ್ಟಿಗೆ ಮಳೆಯಾಗಿದೆ ಅಂತ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಭಾರೀ ಮಳೆ ಆಗೋದ್ರಿಂದ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿದೆ. ರಾಜ್ಯದ 14 ತಾಲೂಕುಗಳೇನಿದ್ದಾವೆ 14 ತಾಲೂಕುಗಳ ಶಾಲೆಗಳಿಗೆ ಇವತ್ತು ರಜೆಯನ್ನು ನೀಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಉತ್ತರ ಕನ್ನಡದ 5 ತಾಲೂಕುಗಳಿಗೆ ಅಲ್ಲಿ ಏನು ಶಾಲೆಗಳಿದ್ದಾವೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಆಗಿರಬಹುದು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ನೀಡಲಾಗಿದೆ. ಏಕೆಂತಂದರೆ ಈ ಒಂದು ಮಳೆಯ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗೋದು ಬಹಳ ಕಷ್ಟ. ಹಾಗಾಗಿ ರಜೆಯನ್ನು ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅಷ್ಟೇ ಮಳೆಯ ಆರ್ಭಟ ಹೆಚ್ಚಾಗಿದೆ. 6 ತಾಲೂಕಿನಲ್ಲಿ ಶಾಲೆಗಳಿಗೆ ಇವತ್ತು ರಜೆಯನ್ನು ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ. ಕೊಪ್ಪ ಆಗಿರಬಹುದು, ಶೃಂಗೇರಿ, ಕಳಸ, ಎನ್ನಾರ್ಪುರ, ಮೂಡಿಗೆರೆ ಇಲ್ಲೆಲ್ಲ ಭಾರೀ ಮಳೆಯಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಅಲ್ಲೂ ಕೂಡ ರಜೆ ಘೋಷಣೆ ಮಾಡಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ. ಇಂದು 3 ತಾಲೂಕಿನಲ್ಲಿ ಶಾಲಾ ಕಾಲೇಜಿಗೆ ರಜೆ. ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕಿನಲ್ಲಿ ರಜೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜುಗಳಿಗೆ ರಜೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಂದು ರಜೆ ಘೋಷಣೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಇವತ್ತು 3 ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕಿನಲ್ಲಿರುವಂಥ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಜೊತೆಗೆ ಕಾಲೇಜಿಗೂ ಕೂಡ ರಜೆಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಾಲೆಗೆ ಹೋಗೋದು ಕಷ್ಟ ಆಗೋದ್ರಿಂದ ಮಕ್ಕಳಿಗೆ
ಈ ಒಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಸಾಕಷ್ಟು ಕಡೆ ಬಹಳ ಮಳೆಯಾಗ್ತಾ ಇದೆ, ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ. ರೈತ ಒಂದು ಕಡೆ ಕಂಗಾಲಾಗಿದ್ದ, ಮಳೆ ಬರ್ತಾ ಇಲ್ವಲ್ಲ, ನಮ್ಮ ಪರಿಸ್ಥಿತಿ ಏನಾಗಬೇಕು, ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿದ್ದೀವಿ, ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಕಣ್ಣೀರಿಡ್ತಾ ಇದ್ರು. ಆದರೆ ಈಗ ಮಳೆರಾಯ ಅಬ್ಬರಿಸಿ ಬೊಬ್ಬೆರುತ್ತಾ ಇದ್ದಾನೆ. ಸಾಕಷ್ಟು ಕಡೆ ಭಾರೀ ಮಳೆಯಾಗ್ತಾ ಇದೆ. ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಜೊತೆಗೆ ಇನ್ನು ಉತ್ತರ ಕರ್ನಾಟಕ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಭಾರೀ ಗಾಳಿ ಸಹಿತ ಮಳೆ. ಇಂದು ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿ ತಹಶೀಲ್ದಾರ್ ಸುಪ್ರೀತಾರಿಂದ ಆದೇಶ. ಮುಂಜಾಗ್ರತೆಯಾಗಿ ರಜೆಯನ್ನ ಘೋಷಿಸಿದ ತಾಲೂಕಾಡಳಿತ. ಕಳೆದ 5 ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ ಆ ಭಾಗದಲ್ಲಿ. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆ, ಅದು ಕೂಡ ಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಇವತ್ತು ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ತಹಶೀಲ್ದಾರ್ ಸುಪ್ರೀತಾ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಮುಂಜಾಗ್ರತೆಯಾಗಿ ತಾಲೂಕಾಡಳಿತ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಳೆದ 5 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇಂದು ಬೆಳಗಾವಿ, ಖಾನಾಪುರದಲ್ಲೂ ಶಾಲೆಗಳಿಗೆ ರಜೆ. ಅಂಗನವಾಡಿ ಶಾಲೆಗಳು, PU ಕಾಲೇಜುಗಳಿಗೆ ರಜೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಬಿಟ್ಟು ಬಿಡದೆ ಭಾರೀ ಮಳೆ ಸುರಿತಾ ಇದೆ. ಇವತ್ತು ಬೆಳಗಾವಿ, ಖಾನಾಪುರದಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಶಾಲೆಗಳು, PU ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ.